ಸಟ್ಲೇಜ್ ನದಿಯು ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ಸಟ್ಲೇಜ್ ನದಿಯು ಯಾವ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ? ನೋಡಿ, ಯಮುನಾ ನದಿ, ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಈ ಪ್ರಶ್ನೆ ನಮಗೆಲ್ಲರೂ ಗೊತ್ತು. ಸಟ್ಲೇಜ್ ನದಿಯು ಸಿಂಧೂ ನದಿಯ ಉಪನದಿಯಾಗಿದೆ. ಸಟ್ಲೇಜ್ ನದಿಯು ಸಿಂಧೂ ನದಿಯ ಉಪನದಿಯಾಗಿದೆ. ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಆ ಉಪನದಿಗಳಿಗೆ ಇರ್ತಕ್ಕಂಥ ಒಂದು ಪ್ರಾಚೀನ ಹೆಸರನ್ನು ಕೇಳಿದ್ದಾರೆ. ಹಾಗಾದರೆ ಸಟ್ಲೇಜ್ಗೆ ಇರ್ತಕ್ಕಂಥ ಪ್ರಾಚೀನ ಹೆಸರು ಅಂದರೆ ಸತ್ರುದಿ. ಸಟ್ಲೇಜ್ಗೆ ಇರ್ತಕ್ಕಂಥ ಪ್ರಮುಖವಾದಂತಹ ಒಂದು ಪ್ರಾಚೀನ ಹೆಸರು ಸತ್ರುದಿ. ನಾವು 5 ಉಪನದಿಗಳನ್ನು ಕಾಣ್ತೇವೆ: ಜೇಲಂ, ಚೀನಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಹಾಗೆ ಇನ್ನೊಂದು ಇದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಈ ಬಕ್ರಾನಾಂಗಲ್ ಎನ್ನುವಂತಹ ಅಣೆಕಟ್ಟು 226 ಮೀಟರ್ ಎತ್ತರದಲ್ಲಿದೆ. ಈ ಬಕ್ರಾನಾಂಗಲ್ಲು ಈ ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿರ್ತಕ್ಕಂತಹ ಒಂದು ಡ್ಯಾಮ್. ಯಾವುದು? ಬಕ್ರಾನಾಂಗಲ್ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ಸಟ್ಲೇಜ್ ನದಿಗೆ. ಸಟ್ಲೇಜ್ ನದಿ ಅಂದರೆ ಈ ಪಂಜಾಬು, ಹರಿಯಾಣ, ರಾಜಸ್ಥಾನಗಳ ಸಂಯುಕ್ತತೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ಅಣೆಕಟ್ಟು ಬಕ್ರಾನಾಂಗಲ್. ಈಗ ನಾವು ರಾವಿ ನದಿಗೆ ಏನಂತ ಕರಿತೇವೆ? ರಾವಿ ನದಿಗೆ ಪ್ರಾಚೀನದ ಹೆಸರು ಏನು? ಪುರುಷ್ಣಿ. ರಾವಿ ನದಿಗೆ ಪುರುಷ್ಣಿ ಅಂತ ಕರಿತೇವೆ. ಚೀನಾಬ್ಗೆ ಅಸ್ಕಿನಿ. ರಾವಿ ಪುರುಷ್ಣಿ, ಚೀನಾಬ್ ಅಸ್ಕಿನಿ. ಸಟ್ಲೇಜ್ ಸತ್ರುದಿ. ಸಟ್ಲೇಜ್ಗೆ ಸತ್ರುದಿ. ಸರಸ್ವತಿ ನದಿಗೆ ಘಗ್ಗರ ಅಂತ ಕರಿತೇವೆ. ಸರಸ್ವತಿ ನದಿಗೆ ಘಗ್ಗರ. ಬಿಯಾಸ್ ನದಿಗೆ ವಿಪಾಸ. ಇಂಡಸ್ ನದಿಗೆ ಸಿಂಧೂ. ಯಮುನಾಗೆ ಜಮುನಾ. ಜೇಲಂಗೆ ಐಡಾಸ್ಪಸ ವಿತಸ್ಥ ಅಂತಲೂ ನಾವು ಕರಿತೇವೆ. ಜೇಲಂ ನದಿಗೆ ಐಡಾಸ್ಪಸ್ ಅಂತ ಕರಿತೇವೆ. ಇನ್ನೊಂದು, ಪಂಜಾಬನ್ನು ನಾವು ಪಂಚನದಿಗಳ ನಾಡು ಎಂದು ಕರೆಯುತ್ತೇವೆ. ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವ ಭಾರತದ ರಾಜ್ಯ ಯಾವುದು? ಅದನ್ನು ಪಂಜಾಬ್. 5 ನದಿಗಳ ಪಂಚನದಿಗಳ ನಾಡು. ಕರ್ನಾಟಕದ ಯಾವ ಜಿಲ್ಲೆಯನ್ನು ನಾವು ಪಂಚನದಿಗಳ ನಾಡು ಎಂದು ಕರೆಯುತ್ತೇವೆ? ವಿಜಯಪುರ ಅಥವಾ ಬಿಜಾಪುರವನ್ನು ನಾವು ಪಂಚನದಿಗಳ ನಾಡು ಎಂದು ಕರೆಯುತ್ತೇವೆ. ನೆಕ್ಸ್ಟು, ಕಲ್ಲಣನು ರಚಿಸಿದಂತಹ ಒಂದು ಪ್ರಮುಖವಾದ ರಾಜತರಂಗಿಣಿ. ಕಲ್ಲಣನು ಬರೆದಂತಹ ಈ ರಾಜತರಂಗಿಣಿ ಯಾವುದರ ವಿಷಯದ ಬಗ್ಗೆ ವಿವರಣೆಯನ್ನು ನೀಡುತ್ತೆ? ಕಲ್ಲಣನ ರಾಜತರಂಗಿಣಿ ಯಾವುದರ ಬಗ್ಗೆ ವಿವರಣೆಯನ್ನು ನೀಡುತ್ತಾ? ಗೀತೆಗಳ ಸಂಗ್ರಹ, ಕಾಶ್ಮೀರದ ಚರಿತೆ, ಚಂದ್ರಗುಪ್ತನ ಆಳ್ವಿಕೆ ವಿವರ, ಇದ್ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಲ್ಲಣನ ರಾಜತರಂಗಿಣಿ ಕಾಶ್ಮೀರದ ಚರಿತೆ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಹೋಗುತ್ತೆ. ಭಾರತ ಇತಿಹಾಸ ಪಿತಾಮಹನೆಂದು ಖ್ಯಾತಿಯಾಗಿರ್ತಕ್ಕಂಥ ಈ ಕಲ್ಲಣನ ಬರೆದ ರಾಜತರಂಗಿಣಿ ಕಾಶ್ಮೀರದ ಇತಿಹಾಸದ ಬಗ್ಗೆ ಅಪಾರ ಮಾಹಿತಿಯನ್ನು ನೀಡುತ್ತದೆ. ರಾಜತರಂಗಿಣಿ ಬರೆದವರು ಕಲ್ಲಣ. ಹಾಗೆ ಮೋಹನ ತರಂಗಿಣಿ ಎನ್ನುವಂಥ ಬರೆದವರು ಮೋಹನ ತರಂಗಿಣಿ ಕನಕದಾಸ. ರಾಜತರಂಗಿಣಿ ಕಲ್ಲಣ, ಮೋಹನ ತರಂಗಿಣಿ ಕನಕದಾಸ. ಸಿಂಪಲ್ ನೋಟ್ ಮಾಡ್ತೀವಿ. ಇಷ್ಟುದ್ದಕ್ಕೆ ಬರ್ಕಂಗಿಲ್ಲ. ಕಲ್ಲಣ ಅಂತ ಬರ್ಕೊಂಡು ಒಂದು ಇದು ಕೊಟ್ಟು ರಾಜತರಂಗಿಣಿ. ನೆಕ್ಸ್ಟ್ ಕನಕದಾಸರು, ಅಲ್ಲಿ ಪಕ್ಕ ಮೋಹನ ತರಂಗಿಣಿ. ಕನಕದಾಸರು ಮೋಹನ ತರಂಗಿಣಿ, ಕಲ್ಲಣ ರಾಜತರಂಗಿಣಿ ಅಷ್ಟೇ. ಈಗ ರಾಜತರಂಗಿಣಿಯನ್ನು ಪ್ರಥಮ ಬಾರಿಗೆ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು. ಕಾಶ್ಮೀರದ ಅಕ್ಬರನೆಂದು ಖ್ಯಾತಿ ಪಡೆದ ನಂತರ ಇಸಾಮಿ ಜಿಯಾನ ಉಲ್ ಅಬಿದಿನ್ ಈ ಕಲ್ಲಣದ ರಾಜತರಂಗಿಣಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಮೊಘಲರ ಕಾಲದಲ್ಲಿ ಈ ರಾಜತರಂಗಿಣಿ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಯಾರಪ್ಪ ಅಂದರೆ ಮೌಲಾನಾ ಶಾ ಮಹಮ್ಮದ್ ಶಹಬಾದಿ. ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿಲ್ಲ, ನಿಮಗೆ ಗೊತ್ತಿರಲಿ. ನೆಕ್ಸ್ಟು ನಾನು ಇನ್ನೊಂದು ಕಾಳಿದಾಸನ ಪ್ರಮುಖವಾದಂಥ ಕೃತಿಗಳು, ಪ್ರತಿ ಎಕ್ಸಾಮಲ್ಲೂ ಒಂದು ಫಿಕ್ಸ್ ಕೇಳ್ತಿರ್ತಾರೆ. ಅದರಿಂದ ಎಲ್ಲ ಕೃತಿಗಳು ಕಾಳಿದಾಸನ ಮೋಸ್ಟ್ ಇಂಪಾರ್ಟೆಂಟ್ ಕೃತಿಗಳು ಗೊತ್ತಿರಬೇಕು. ಒಂದನೇದು ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶಿ,
ಮಾಳವಿಕಾಗ್ನ ಮಿತ್ರ, ರಘುವಂಶ, ಕುಮಾರ ಸಂಭವ, ಮೇಘದೂತ ಇವೆಲ್ಲವೂ ಸಮೇತ ಕವಿ ಕಾಳಿದಾಸನ ಕೃತಿಗಳು. ವಿಶಾಖದತ್ತಂದು ಒಂದು ಪ್ರಮುಖವಾದ ಕೃತಿ ಇದೆ, ಅದು ವಿಶಾಖದತ್ತನ ಮುದ್ರ ರಾಕ್ಷಸ. ಇವು ಬರ್ಕೋಬೇಕು. ಕಲ್ಲಣನ ರಾಜತರಂಗಿಣಿ, ಕಾಳಿದಾಸನ ಈ ಕೃತಿಗಳು, ಅಭಿಜ್ಞಾನ ಶಾಕುಂತಲ, ವಿಕ್ರಮ ಋಷಿ ಅವು. ನೆಕ್ಸ್ಟ್ ವಿಶಾಖದತ್ತ, ಅದರ ಮುಂದೆ ಮುದ್ರ ರಾಕ್ಷಸ, ವಿಶಾಖದತ್ತನ ಮುದ್ರ ರಾಕ್ಷಸ. ಶೂದ್ರಕ, ಶೂದ್ರಕಂದು ಮೃಚ್ಛಾಕಟಿಕ, ಶೂದ್ರಕಂದು ಮೃಚ್ಛಾಕಟಿಕ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂಥದ್ದು. ನಮ್ಮ ಭಾರತ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಆರ್ಟಿಕಲ್ಸ್ ಆರ್ ಇನ್ ದೇರ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಎಸ್, ಇದಕ್ಕೆ ಸರಿಯಾದ ಉತ್ತರ 400, 400ಕ್ಕಿಂತ ಹೆಚ್ಚಿಗೆ. 1949 ನವಂಬರ್ 26 ಇಲ್ಲಿ ಅಂಗೀಕಾರವಾಗಿ 1950 ಜನವರಿ 26ರಂದು ಅಧಿಕೃತವಾಗಿ ಜಾರಿ ಬಂದಾಗ 350 ಕಲಾಂಗಳಿದ್ದು. ನಾನು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ, ಎಷ್ಟು ಕಲಾಂಗಳಿದ್ದು. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ 448 ಆರ್ಟಿಕಲ್ಸ್, ಅಂದರೆ ಸಬ್ ಡಿವೈಡ್ನೆಲ್ಲ ಸೇರಿಸ್ಕೊಂಡು ಬಂದಾಗ 25 ಪಾರ್ಟ್ಸ್, 12 ಶೆಡ್ಯೂಲ್ಸ್ಗಳಿವೆ. 25 ಭಾಗಗಳು, 12 ಶೆಡ್ಯೂಲ್ಸ್ಗಳು ಇದ್ದಾವೆ. ನಾನೊಂದು ಪ್ರಮುಖವಾದ ಒಂದು 7 ಆರ್ಟಿಕಲ್ಸ್ ಹೇಳ್ತೀನಿ. ಅದರ ಆರ್ಟಿಕಲ್ 17 ಇದು ಅಸ್ಪೃಶ್ಯ ನಿವಾರಣೆ, ಅಸ್ಪೃಶ್ಯತೆ ಕುರಿತು ವಿವರಿಸುತ್ತೆ. ಆರ್ಟಿಕಲ್ 17. ಆರ್ಟಿಕಲ್ 19 ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನದ ಬೆನ್ನೆಲುಬು ಎಂದಿದ್ದಾರೆ. ಆರ್ಟಿಕಲ್ 19 ಸಂವಿಧಾನದ ಬೆನ್ನೆಲುಬು ಎಂದಿದ್ದಾರೆ. ಸ್ವಾತಂತ್ರ್ಯದಕ್ಕೂ ಇದು ಸಂವಿಧಾನದ ಬೆನ್ನೆಲುಬು. ನೆಕ್ಸ್ಟು ಆರ್ಟಿಕಲ್ 32 ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತ್ಮ ಎಂದಿದ್ದಾರೆ. ಆರ್ಟಿಕಲ್ 108 ಇದು ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ನೋಟ್ ಮಾಡ್ಕೊಳ್ಳಿ, ನೆನಪಿಟ್ಕೋಬೇಕು. ಆರ್ಟಿಕಲ್ 108 ಆಂಬುಲೆನ್ಸ್ ಜಂಟಿ ಅಧಿವೇಶನ, ಅರ್ಜೆಂಟಾಗಿ ಸಮಾವೇಶ ಕರೆಯುವಂಥದ್ದು. ಆರ್ಟಿಕಲ್ 108 ಜಂಟಿ ಅಧಿವೇಶನ. 148 CAG ಸಂಬಂಧಪಟ್ಟದ್ದು, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. 148. 76 ಅಟಾರ್ನಿ ಜನರಲ್ ಆಯ್ಕೆಗೆ ಇರ್ತಕ್ಕಂಥ ಆರ್ಟಿಕಲ್ 76. 108 CAG, 76 ಅಟಾರ್ನಿ ಜನರಲ್. ನೆಕ್ಸ್ಟು ನೋಡಿ, ಈ ಪ್ರಶ್ನೆ ನೋಡಿ. ಜರ್ಮನಿಯ ಸರ್ವಾಧಿಕಾರಿಯಾದ ಹಿಟ್ಲರ್ನ ಚಿಹ್ನೆ ಸ್ವಸ್ತಿಕ್ ಆಗಿದೆ. ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಹಿಟ್ಲರ್ನ ಚಿಹ್ನೆ ಸ್ವಸ್ತಿಕ್ ಆಗಿದೆ. ಇವನ ಆತ್ಮಚರಿತ್ರೆ ಮೈ ಕೆಂಫ್ ಆಗಿದ್ದು, ಇವನನ್ನು ಅಂದರೆ ಹಿಟ್ಲರ್ನನ್ನು ಫ್ಯೂಹರರ ಎಂದು ಖ್ಯಾತಿ ಪಡೆದಿರುವನು. ನೆಕ್ಸ್ಟ್ 2ನೇ ನೋಡಿ. ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿದ ಹಿಟ್ಲರನು 1939ರಲ್ಲಿ ಪೋಲ್ಯಾಂಡನ್ನು ವಶಪಡಿಸಿಕೊಂಡಿದ್ದೇ 2ನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು. ಸರಿಯಾದ ಉತ್ತರ ನೋಡಿ, 1 ಓನ್ಲಿ, 2 ಓನ್ಲಿ, 1 and 2 ಓನ್ಲಿ, ನನ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಎಸ್ ಹೇಳಿ, 1 and 2, ಬೋತ್ 1 and 2 ಆರ್ ದಿ ರೈಟ್ ಆನ್ಸರ್. ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಹಿಟ್ಲರ್ನ ಚಿಹ್ನೆ ಸ್ವಸ್ತಿಕ್, ಆತ ಆತ್ಮಚರಿತೆ ಮೈ ಕೆಂಫ್, ಈತನನ್ನು ಫ್ಯೂಹರರ್ ಅಂತ ಕರಿತೇವೆ. ಈತ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ಹಿಟ್ಲರು 1939ರಲ್ಲಿ ಪೋಲ್ಯಾಂಡನ್ನು ವಶಪಡಿಸಿಕೊಂಡ. ಇದೇ 2ನೇ ಮಹಾಯುದ್ಧಕ್ಕೆ ಪ್ರಮುಖ ತತ್ಕ್ಷಣದ ಕಾರಣವಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಮೌರ್ಯರ ಲಾಂಛನ ನವಿಲು ಕೊಟ್ಟಿದ್ದಾನೆ, ಚೋಳರ ಲಾಂಛನ ಹುಲಿ, ಹೊಯ್ಸಳ ಅಥವಾ ರಾಷ್ಟ್ರಕೂಟರ ಲಾಂಛನ ಗರುಡ, ಪಲ್ಲವರ ಲಾಂಛನ ಕಟ್ಟಾಂಗ. ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಓನ್ಲಿ. ಚೋಳರ ಲಾಂಛನ ಹುಲಿ, ಮೌರ್ಯರ ಲಾಂಛನ, ಹೊಯ್ಸಳರ ಲಾಂಛನ, ರಾಷ್ಟ್ರಕೂಟರ ಲಾಂಛನ, ಪಲ್ಲವರ ಲಾಂಛನ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಓನ್ಲಿ, ಚೋಳರ ಲಾಂಛನ ಹುಲಿ. ಹಾಗಾದರೆ ಮೌರ್ಯರ ಲಾಂಛನ ಇವೆಲ್ಲ
ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೌರ್ಯರ ಲಾಂಛನ ಅಂತ ಹಾಕ್ಬಿಟ್ಟು ಅವರ ಹೆಸರು ಹಾಕಿ, ಆ ಲಾಂಛನದ ಹೆಸರು, ಹಾಗೆ ಹೊಯ್ಸಳರದು ಮತ್ತು ರಾಷ್ಟ್ರಕೂಟರದು ಪಲ್ಲವರದು ಹಾಕಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್, ಒಂದನೇ ತೀರ್ಥಂಕರ ನಾವು ಆದಿನಾಥ ಅಥವಾ ಋಷಭನಾಥ ಅಂತ ಕರಿತೀವಿ. ಆತನ ಚಿಹ್ನೆ ಗೂಳಿ. ನೆಕ್ಸ್ಟ್ 23ನೇ ತೀರ್ಥಂಕರ ಪಾರ್ಶ್ವನಾಥ, ಆತನ ಚಿಹ್ನೆ ಸರ್ಪ. 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ ಇದ್ದಾನೆ, ಆತನ ಚಿಹ್ನೆ ಸಿಂಹ. ನೋಡಿ, 1ನೇ ತೀರ್ಥಂಕರನ ಚಿಹ್ನೆ ಗೂಳಿ, 23ನೇದು ಸರ್ಪ, 24ನೇ ತೀರ್ಥಂಕರ ವರ್ಧಮಾನ ಮಹಾವೀರೆಂದು ಸಿಂಹ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1, 2, 3 ಈ ಮೂರೂ ಸಮೇತ ಸರಿಯಾಗಿದ್ದಾವೆ. ನೆಕ್ಸ್ಟ್ ನೋಡಿ, ನಮ್ಮ ಸಂವಿಧಾನದಲ್ಲಿ ನಮ್ಮ ದೇಶವನ್ನು ನಾವು ಜಾತ್ಯತೀತ ಅಂತ ಕರೆದೇವೆ. ಹಾಗಾದರೆ ಜಾತ್ಯತೀತ ಅಂದರೆ ಏನು ಅಷ್ಟೇ ಕೇಳ್ರಿ. ಜಾತ್ಯತೀತ ಎಂದು ಘೋಷಿಸಿದೆ ಅಂದರೆ ಜಾತ್ಯತೀತ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ. ಮೋಸ್ಟ್ ಇಂಪಾರ್ಟೆಂಟು, ಭಾಳ ದಯವಿಟ್ಟು ಕ್ಲೀನಾಗಿ ಗಮನಿಸ್ತಾ ಹೋಗಿ, ಆಪ್ಷನ್ಸ್ಗಳು ನೋಡ್ತಾ ಹೋಗಿ. ಆಪ್ಷನ್ಸ್ ನೋಡಿ ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ನೇ ಆಪ್ಷನ್ಸ್ ನೋಡಿ, ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ. ಜಾತ್ಯತೀತ ಅಂದರೆ ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ. ನೋಡಿ, ರಾಜ್ಯವು ಧಾರ್ಮಿಕ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಇಂಥ ಪೂಜೆಗಳನ್ನು ಮಾಡುವು ಅಂತ ಅದು ರಾಜ್ಯ ಪ್ರೋತ್ಸಾಹ ನೀಡುತ್ತದೆ. ಸಿ, ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ. ಆಪ್ಷನ್ ಡಿ ಯಾವುದೂ ಅಲ್ಲ. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗಿ ನೋಡೋಣ. ಎಸ್ ಇದಕ್ಕೆ ಸರಿಯಾದ ಉತ್ತರ ಹೌದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇಲ್ಲಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಅಂತ ಹೇಳುತ್ತೆ. ರಾಜ್ಯವು ನೀನು ಇದೇ ಧರ್ಮವನ್ನು ಆಚರಿಸುವಂತ ಎಲ್ಲೂ ಹೇಳಲ್ಲ. ಜನರ ನಿಮ್ಮ ಇಚ್ಛೆಗೆ ಪಟ್ಟ ಧರ್ಮವನ್ನು ನೀವು ಆಚರಣೆ ಮಾಡ್ಬೋದು. ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ. ನೋಡಿ, 2 ಪಾಯಿಂಟ್ ಹೇಳ್ತೀನಿ. ಫಸ್ಟ್ನೇ ಪಾಯಿಂಟು, ಜಾತ್ಯತೀತ ಎಂಬ ಪದವನ್ನು 1976 42ನೇ ತಿದ್ದುಪಡಿ ಮುಖಾಂತರ ಈ ತಿದ್ದುಪಡಿಯನ್ನು ನಾವು ಪೀಠಿಕೆಗೆ ಸೇರಿಸಿದ್ವಿ. 1976 42ನೇ ತಿದ್ದುಪಡಿ ಮುಖಾಂತರ ನಾವು ಸಂವಿಧಾನದ ಪೂರ್ವ ಪೀಠಿಕೆಗೆ ಆ ಪದವನ್ನು, ಜಾತ್ಯತೀತ ಎನ್ನುವಂತಹ ಪದವನ್ನು ಸೇರಿಸಿದ್ವಿ. ಇಲ್ಲಿ ಜಾತ್ಯತೀತ ಅಂದರೆ ಧಾರ್ಮಿಕ ವಿಷಯದಲ್ಲಿ ರಾಜ್ಯವು ಈ ಧಾರ್ಮಿಕ ವಿಷಯದಲ್ಲಿ ತಟಸ್ಥವಾಗಿದ್ದು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಎಂದು ಘೋಷಿಸಿಲ್ಲ. ಬದಲಾಗಿ ಸರ್ವಧರ್ಮಗಳು ಇಲ್ಲಿ ಸಮಭಾವದಿಂದ ರಾಜ್ಯ ಕಾಣುತ್ತದೆ. ಸರ್ವಧರ್ಮಗಳು ಇಲ್ಲಿ ಸಮನ್ವಯ ಅಂತ ರಾಜ್ಯ ಹೇಳುತ್ತೆ. ಇಲ್ಲಿ ಯಾವುದೇ ನಾವು ಧರ್ಮವನ್ನು ನಾವು ರಾಷ್ಟ್ರೀಯ ಧರ್ಮ ಅಥವಾ ರಾಜ್ಯ ಧರ್ಮ ಅಂತ ನಾವು ಘೋಷಣೆ ಮಾಡಿಲ್ಲ. ಈ ರಾಜ್ಯದ ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ, ಅದೇ ಜಾತ್ಯತೀತ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಎಕ್ಸಾಮಲ್ಲಿ ಹೆಂಗಾರ ಟ್ವಿಸ್ಟ್ ಮಾಡಿ ಒಂದು ಕ್ವೆಶನ್ಗಳು ಇಟ್ಟೇ ಇಡ್ತಾನೆ, ಫಿಕ್ಸ್ ಅದು. ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿ ವ್ಯವಸ್ಥೆ ಇದೆ? ನಮ್ಮ ಸಂವಿಧಾನದಲ್ಲಿ ನಾವು 3 ರೀತಿಯ ತುರ್ತು ಪರಿಸ್ಥಿತಿಯನ್ನು ಕಾಣ್ತೀವಿ. ನಮ್ಮ ಸಂವಿಧಾನದಲ್ಲಿ ಭಾಗ 18ರಲ್ಲಿ ಆರ್ಟಿಕಲ್ 352ರಿಂದ 360 ಇಲ್ಲಿ ನಾವು 3 ಬಗೆಯ ತುರ್ತು ಪರಿಸ್ಥಿತಿ ಕಾಣ್ತೇವೆ. ಈ 352 ಆರ್ಟಿಕಲ್ಲು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸೋಕ್ಕೆ ಅನುಮತಿಯನ್ನು ಕೊಟ್ಟಿದೆ. 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಇದು ಹಣಕಾಸಿನ ತುರ್ತು ಪರಿಸ್ಥಿತಿ. ಹೀಗೆ 3 ಬಗೆಯ ತುರ್ತು ಪರಿಸ್ಥಿತಿಯನ್ನು ನಾವು ಸಂವಿಧಾನದಲ್ಲಿ ಕಾಣ್ಬೋದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಆರ್ಟಿಕಲ್ 352, 356 ಅಂದರೆ ಅದು ರಾಜ್ಯ ತುರ್ತು ಪರಿಸ್ಥಿತಿ, 360 ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ. ಹಾಗಾದರೆ ಈ ರಾಜ್ಯ ತುರ್ತು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಾರಿ ನೋಡಲಾಗಿದೆ? ಇದುವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ಟಿಕಲ್ 356 ರಾಜ್ಯ ತುರ್ತು ಪರಿಸ್ಥಿತಿಯನ್ನು 6 ಬಾರಿ ಹೇರಲಾಗಿದೆ. ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆಯಷ್ಟು ಹೇರಲಾಗಿದೆ. ನಾವು ಪರ್ಟಿಕ್ಯುಲರ್ ನಮ್ಮ ಕರ್ನಾಟಕ ರಾಜ್ಯ ನೋಡಿದರೆ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ನಮ್ಮ ಕರ್ನಾಟಕದಲ್ಲಿ
ನಾವೀಗ ಅದೇ ರೀತಿಯಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನೋಡಿದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ನಡೀತು, ಎಂಥ ಸಂದರ್ಭದಲ್ಲಿ ನಡೀತು, ಆಗಿದ್ದಂತಹ ರಾಷ್ಟ್ರಪತಿ ಯಾರು ಮತ್ತು ಪ್ರಧಾನಿ ಯಾರು, ಇಷ್ಟು ನಮಗೆ ಗೊತ್ತಿರಬೇಕು. ಹಾಗಾದರೆ ಮೊದಲನೇ ತುರ್ತು ಪರಿಸ್ಥಿತಿ 1962 ಅಕ್ಟೋಬರ್ 20, ಇದು ಚೀನಾ ದಾಳಿ ಮಾಡಿದಾಗ. 1962 ಅಕ್ಟೋಬರ್ 29 ಚೀನಾ ದಾಳಿ ಮಾಡಿದ. ಆಗಿದ್ದಂತಹ ರಾಷ್ಟ್ರಪತಿ ರಾಧಾಕೃಷ್ಣನ್, ನೋಟ್ ಮಾಡ್ಕೊಳ್ಳಿ, ಆಗಿದ್ದಂತಹ ರಾಷ್ಟ್ರಪತಿ ರಾಧಾಕೃಷ್ಣನ್, ಪ್ರಧಾನಿ ನೆಹರು. ನೆಕ್ಸ್ಟ್ ಎರಡನೇ ತುರ್ತು ಪರಿಸ್ಥಿತಿ 1971 ಡಿಸೆಂಬರ್ 3. 1971 ಡಿಸೆಂಬರ್ 3 ಸಂದರ್ಭ ಪಾಕಿಸ್ತಾನ ದಾಳಿ ಮಾಡಿದಾಗ. ಅವಾಗಿದ್ದಂತಹ ರಾಷ್ಟ್ರಪತಿ ವಿ ಗಿರಿ. 1971 ಡಿಸೆಂಬರ್ 3 ಇದು ಎರಡನೇ ಬಾರಿಗೆ ಹೇರಿದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯ. 1971 ಡಿಸೆಂಬರ್ 3 ಯಾವಾಗ ಪಾಕಿಸ್ತಾನ ದಾಳಿ ಮಾಡಿದಂತಹ ಸಂದರ್ಭ. ಆವಾಗ ಇದ್ದಂತಹ ರಾಷ್ಟ್ರಪತಿ ವಿ ಗಿರಿ ಹಾಗೂ ಪ್ರಧಾನಿ ಇಂದಿರಾ ಗಾಂಧಿ ಅಥವಾ ಪ್ರಿಯದರ್ಶಿನಿ ಅಂತ ನಾವು ಕರಿತೇವೆ ಇಂದಿರಾ ಗಾಂಧಿಗೆ. ಹಾಗೆ ಇನ್ನೊಂದು ಮೂರನೇ ತುರ್ತು ಪರಿಸ್ಥಿತಿ 1975 ಜೂನ್ 25 ನಡೆಯುತ್ತೆ. ಇದನ್ನು ನಾವು ಆಂತರಿಕ ತುರ್ತು ಪರಿಸ್ಥಿತಿ ಎಂಬ ಕಾರಣಕ್ಕಾಗಿ ಹೇಳ್ತೇವೆ. ಆಂತರಿಕ ತುರ್ತು ಪರಿಸ್ಥಿತಿ. ಇಲ್ಲಿದ್ದಂತಹ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್, ಪ್ರಧಾನಿ ಇಂದಿರಾ ಗಾಂಧಿ. ನೆಕ್ಸ್ಟು ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಾವು ಗದರ್ ಪಾರ್ಟಿಯ ಹೆಡ್ ಕ್ವಾರ್ಟರ್ನು ಕಾಣಬಹುದು. ನೆಕ್ಸ್ಟ್ ನೋಡಿ, ಇಂಡಿಯಾ ಹೌಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡ್ರಿ, ಇಲ್ಲಿ ಇಂಡಿಯಾ ಹೌಸ್ ನೋಡ್ತೀವಿ. ಇಂಡಿಯಾ ಹೌಸು ಶ್ಯಾಮ್ಜಿ ಕೃಷ್ಣರಾವ್, ಲಂಡನ್ 1904. ಅಭಿನವ ಭಾರತ ವಿ ಡಿ ಸಾವರ್ಕರ್, ಲಂಡನ್ 1906. ಭಾರತೀಯ ಸ್ವಾತಂತ್ರ್ಯ ಸಂಘ ತಾರಕನಾಥ್ ದಾಸ್, ಅಮೆರಿಕ 1907. ಇಲ್ಲಿ ಸರಿಯಾಗಿದ್ದು ಕೇವಲ ಆಪ್ಷನ್ 2 ಓನ್ಲಿ. ಹಾಗಾದರೆ ರಾಂಗ್ ಆಗಿದ್ದನ್ನು ನಾನು ಹೇಳ್ತೀನಿ, ಸರಿ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇಂಡಿಯಾ ಹೌಸನ್ನು ಶ್ಯಾಮ್ಜಿ ಕೃಷ್ಣರಾವ್ ಅಥವಾ ಶ್ಯಾಮ್ಜಿ ಕೃಷ್ಣರಾವ್ ಅವರು ಲಂಡನ್ನಲ್ಲಿ ಯಾವಾಗ ಎಸ್ಟಾಬ್ಲಿಷ್ ಅಂದರೆ 1905. ಮೊದಲನೇದು 1905ರಲ್ಲಿ ಇಂಡಿಯಾ ಹೌಸ್, ಶ್ಯಾಮ್ಜಿ ಕೃಷ್ಣ ಶರ್ಮಾ, ಲಂಡನ್ 1905. ನೆಕ್ಸ್ಟ್ ಎರಡನೇದು ಕರೆಕ್ಟ್ ಇದೆ. ಅಭಿನವ ಭಾರತ ವಿ ಡಿ ಸಾವರ್ಕರ್ ಅವರು ಇಲ್ಲಿ ಲಂಡನ್ನಲ್ಲಿ 1906ರಲ್ಲಿ ಮಾಡಿದರು. ಹಾಗೆ ಇಲ್ಲಿ ಭಾರತೀಯ ಸ್ವಾತಂತ್ರ್ಯ ಸಂಘ ಅಂತ ಇಂಡಿಯನ್ ಅಸೋಸಿಯೇಷನ್ ಅಂತ ಬರ್ಕೊಳ್ಳಿ. ಇಂಡಿಯನ್ ಅಸೋಸಿಯೇಷನ್ನ 1876 ಇಂಡಿಯನ್ ಅಸೋಸಿಯೇಷನ್ನ 1876ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್. ಇಂಡಿಯನ್ ಅಸೋಸಿಯೇಷನ್ ಭಾರತೀಯ ಸಂಘನ ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ 1876. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಇನ್ನೊಂದು ಬರುತ್ತೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಆಯಿತಾ. ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ರಾಸ್ ಬಿಹಾರಿ ಬೋಸ್ರವರು 1942ರಲ್ಲಿ ಫೌಂಡ್ ಮಾಡ್ತಾರೆ. ಅವರು ಈ ಸಂದರ್ಭದಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಇರ್ತಾರೆ. ಆ ಜಪಾನ್ನ ಟೋಕಿಯೋದಲ್ಲಿ ಇದ್ದೇ ಮಾಡುವಂಥದ್ದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್. ನೆಕ್ಸ್ಟ್ ನೋಡಿ, ಇನ್ನೊಂದು ಪ್ರಶ್ನೆ ನಾನು. ಆಜಾದ್ ಇನ್ ಫೌಜ್ ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಸಿಂಗಾಪುರ 1943. ನೆಕ್ಸ್ಟ್ ಫಾರ್ವರ್ಡ್ ಬ್ಲಾಕ್ ಪಕ್ಷ, ನೇತಾಜಿ ಸುಭಾಷ್ ಚಂದ್ರ ಬೋಸ್ 1939. ನೋಡಿ, ಆಪ್ಷನ್ 1 and 2 ನನ್ ಆಫ್ ದಿ ಅಬೌವ್. ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.